ಎಷ್ಟೋ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಒಂದು ಇಲಾಖೆಯಲ್ಲಿ ತಮ್ಮ ಅನುಭವವನ್ನು ವಿನಿಮಯ ಮಾಡಿಕೊಂಡಿರ್ತಕ್ಕಂತಹ ಹಿರಿಯರನ್ನ ಗೌರವಿಸುವಂತಹ ಒಂದು ಸಂಪ್ರದಾಯವನ್ನ ಹಲವು ವರ್ಷಗಳ ಹಿಂದೆ ನಮ್ಮ ಹಿರಿಯ ಮೌಲ್ಯಮಾಪಕಗಳು ಪ್ರಾರಂಭ ಮಾಡಿದ್ರು. ಆ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಸ್ಯೆಗಳನ್ನ ಹಿರಿಯರು ಎಷ್ಟು ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಗಮನ ಹರಿಸ್ತಾ ಇದ್ವಿ. ನಮ್ಮ ಚೀಫ್, ನಮ್ಮ ಅಬ್ಸರ್ವರು, ನಮ್ಮ ಕ್ಯಾಂಪ್ ಆಫೀಸರು ಎಷ್ಟೆಲ್ಲ ತಲೆಬಿಸಿ ಇಟ್ಕೊಂಡು ನಮ್ಮ ಜೊತೆ ಇಷ್ಟೊಂದು ಚೆನ್ನಾಗಿ ನಗ್ತಾ ಇದ್ದಾರಲ್ಲ ಅಂತ ಖುಷಿ ಪಡ್ತಾ ಇದೀವಿ ಅಂದ್ರೆ ನಮ್ಮ ಮೌಲ್ಯಗಳು ಅದಕ್ಕೆ ಕಾರಣ. 1862 ಏಪ್ರಿಲ್ ನಲ್ಲಿ ಬೆಂಗಳೂರಿನಲ್ಲಿ ಜನ್ಮ ತಾಳ್ತಾರೆ. ಜನ್ಮತಃ ಬುದ್ಧಿವಂತರಾದಂತಹ ಶ್ರೀಮತಿ ಇಂದಿರಾ ಶ್ಯಾಮ್ ಸುಂದರ್ ಈ ಕಾಲೇಜಿನ ಪ್ರಾಚಾರ್ಯರು ಮತ್ತು ನಮ್ಮ ಕ್ಯಾಂಪ್ ಆಫೀಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ನಮ್ಮ ರುದ್ರೇಶಿ ಅವರು ಒಂದ್ ಮಾತನ್ನ ಹೇಳ್ತಾ ಇದ್ರು. ಮೊದಲನೇ ದಿವಸ ಬಂದಾಗ ನಮ್ಮ ಕ್ಯಾಂಪಿನ ಅಬ್ಸರ್ವರ್ ಯಾರು ಕೇಳಿದ್ರೆ ಮಹೇಶ್ ಅನ್ನುವಂತಹ ಸ್ವಲ್ಪ ಬೆಕ್ಕಿನ ಕಣ್ಣಿನ ವ್ಯಕ್ತಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಗಡಸಾಗಿರ್ಬೋದು, ಸ್ವಲ್ಪ ಬೈಬಹುದು, ಅಬ್ಸರ್ವ್ ಜಾಸ್ತಿ ಮಾಡಬಹುದು ಅಂತ ಹೇಳ್ತಾ ಇದ್ವಿ. ಅದೆಲ್ಲವೂ ಇದೆ. ಅದರ ಆಚೆಗೆ ಎಲ್ಲ ಕೆಲಸಗಳನ್ನ ಮಾಡುವ ಸಾಮರ್ಥ್ಯ ನನಗಿದೆ ಅಂತ ಈ 10 ದಿನಗಳಲ್ಲಿ ತೋರಿಸಿಕೊಟ್ಟಂತವರು ಶ್ರೀ ಮಹೇಶ್ ಸರ್. ಮಹೇಶ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಮಹೇಶ್ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಲನಾಯಕನಹಳ್ಳಿ, ರಾಮನಗರ ಜಿಲ್ಲೆ ಇಲ್ಲಿಯ ಪ್ರಾಚಾರ್ಯರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಾವೆಲ್ಲ ಜೂನಿಯರ್ ಆಗಿದ್ದಂತಹ ಸಂದರ್ಭದಲ್ಲಿ ನಮ್ಮ 25-30 ವರ್ಷದ ವಯಸ್ಸಿನಲ್ಲಿ ಕ್ಯಾಂಪಿಗೆ ಬಂದಂತಹ ಚಂದ್ರ ತೋರಿಸಿದಾಗೆ, ಬಾನಿನಲ್ಲಿ ತಾರೆಯನ್ನು ತೋರಿಸಿದಾಗೆ ನಮಗೆ ತೋರಿಸ್ತಾ ಇದ್ರು. ನೋಡಿ, ಚೀಫ್ ಅಲ್ಲಿದ್ದಾರೆ ಅಂತ. ನಾವು ಅವ್ರ ಹತ್ರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾಲ ಬದಲಾಗಿದೆ. ನಿಮ್ ಹತ್ರಕ್ಕೆ ನಮ್ ಚೀಫ್ ಬರ್ತಾರೆ. ನಿಮ್ಗೆ ಎಷ್ಟೇ ತಲೆಬಿಸಿ ಇದ್ರು ನಗ್ತಾರೆ, ಅದನ್ನ ಹೋಗಲಾಡಿಸ್ತಾರೆ. ಅಂತಹ ಒಬ್ಬ ಚೀಫ್ ಶಿವಮೊಗ್ಗದ ದೊಡಬಘಟ್ಟದ ಪ್ರಾಚಾರ್ಯರು, ಆತ್ಮೀಯರು ಆದಂತಹ ಶ್ರೀ ರುದ್ರೇಶಿ ಅವರು ನಮಗೆ ಸಿಕ್ಕಿರೋದು ಅತ್ಯಂತ ಸಂತೋಷದ ಸಂಗತಿ. ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಸಾಲಿನಲ್ಲಿ ಸನ್ಮಾನಕ್ಕೆ ಭಾಜನರಾಗ್ತಾ ಇರುವಂತವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಲುಗಿನಕೊಪ್ಪ, ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹುಲುಘಟ್ಟದಂತಹ ಶ್ರೀ ಡಾಕ್ಟರ್ ರವೀಂದ್ರನಾಥ್ ಅಲ್ಲಿನ ಪ್ರಿನ್ಸಿಪಾಲ್. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎರಡನೇದಾಗಿ ಡಾಕ್ಟರ್ ಸುಲೇಮಾನ್ ಹುಸೇನ್ ಖಾಜಿ, ಉಪನ್ಯಾಸಕರು, ಕಲಘಟಕಿ. ಜೋರಾದ ಚಪ್ಪಾಳೆ ಬರಲಿ. ಕ್ಯಾಂಪಿನಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30ವರೆಗೂ ನಗ್ತಾ ಇದ್ದವರು ಶ್ರೀ ನಾರಾಯಣ ಟಿ ಗುಗ್ಗಲ್, ಬನಹಟ್ಟಿ ಕಾಲೇಜಿನ ಪ್ರಾಚಾರ್ಯರು. ಸರ್, ಮಾಡೂರು, ಶಿವಮೊಗ್ಗ ಜಿಲ್ಲೆಯ ಮಾಡೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕರಾದ ಶ್ರೀ ವಿಜಯಕುಮಾರ ಕೆಟ್ಟಿ. ಶೃಂಗೇರಿ ಶಾರದೆ ಶ್ರೀಚಕ್ರಪೀಠ ನಿವಾಸೆ ಆಚಾರ್ಯ ಶಂಕರ ಒಲಿದೆ ತುಂಗಾ ತೀರದಿ ನೆರೆದೆ. ಶೃಂಗೇರಿ ಶಾರದೆ ಶ್ರೀಚಕ್ರಪೀಠ ನಿವಾಸೆ ಆಚಾರ್ಯ ಶಂಕರ ಒಲಿದೆ ತುಂಗಾ ತೀರದಿ ಮೆರೆದೆ. ಶೃಂಗೇರಿ ಶಾರದೆ ವಿದ್ಯಾಮಾತೆ ಸರ್ವಶುಭಂಕರಿ ಸರ್ವಾಭೀಷ್ಟ ಪ್ರದಾಯಿನಿ. ವಿದ್ಯಾಮಾತೆ ಸರ್ವಶುಭಂಕರಿ ತಾವರೆ ಗಾಳಿ ಬಂದಾಗ ಆಚೆ ಈಚೆ ಆಗುತ್ತೆ. ಅನ್ನ ಲಕ್ಷ್ಮಿ ಯಾವತ್ತೂ ಚಂಚಲೆ, ಆದ್ರೆ ಕಲ್ಲು ಸ್ಥಿರ. ವಿದ್ಯೆ ಯಾವತ್ತೂ ಸ್ಥಿರವಾಗಿರುತ್ತೆ ಅನ್ನುವಂಥದ್ದು ಶಾರದೆಯ ಸಂಕೇತ. ವಿದ್ಯೆಯನ್ನು ಪಡೆದಂತವನ ಜೀವನ ವೀಣೆ, ಅವಳ ಕೈಯಲ್ಲಿರುವ ವೀಣೆಯಂತೆ ಮಧುರವಾಗಿರುತ್ತೆ.
ಅವನ ಜೀವನ ನದಿ ಪಕ್ಕದಲ್ಲೇ ನದಿ ಹರಿತಾ ಇರುತ್ತೆ. ರವಿವರ್ಮರವರ ಚಿತ್ರ ನೋಡಿ, ನಮ್ಮ ಜೀವನ ನದಿಯಂತೆ ವಿಶಾಲವಾದ ಸಾಗರವನ್ನು ಸೇರುತ್ತೆ ಎನ್ನುವಂತ ಸಂಕೇತವನ್ನು ನಾವು ಶಾರದೆಯಲ್ಲಿ ಕಾಣ್ತೇವೆ. ಶಾರದಾಂಬೆಯನ್ನು ಸೃಷ್ಟಿಸಿದಂತಹ ಶ್ರೀ ವಿಜಯ್ ಕುಮಾರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈಗ ಎಲ್ಲರನ್ನೂ ಸ್ವಾಗತಿಸಬೇಕು. ಡಾಕ್ಟರ್ ಆಶಾ ಬಗಡೇಕರ್ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಆಶಾ ಬಗಡೇಕರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಗೋಳದ ಪ್ರಾಚಾರ್ಯ. ಈಗಿನ ಕಾಲಕ್ಕೆ ಈ ವಚನ ತುಂಬಾ ಸೂಕ್ತವಾಗಿದೆ ಅಂತ ಅನಿಸ್ತು. ಅದಕ್ಕಂತ ಹೇಳಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ಝಂಕಿಸಿ ಅಂದ್ರೆ ಗದರಿಸಿ ಬೆದರಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ಕಲಿಯುಗದಲ್ಲಿ ಅಂದ್ರೆ ಈ ನಾವೇನು ಪಿಕ್ಚರ್ಸ್ ಈ ಕಾಲದಲ್ಲಿ ಶ್ರೀ ಗುರು ಶಿಷ್ಯಂ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ಅಂದ್ರೆ ಅವರಿಗೆ ಪ್ರೀತಿಯಿಂದ ಪಾಠ ಮಾಡುವ ಒಂದು ಸಮಯ ನಮ್ದೆಲ್ಲದು. ನಾನು ಬೆರಗಾದೆನು ಅಚ್ಚರಿಯಾಗಿದ್ದೆ. ನಾವೇ 2012 ವ್ಯಾಲ್ಯೂಯೇಷನ್ ಬರುವಾಗ ಎಷ್ಟೊಂದು ಚೇಂಜಸ್ ಆಗಿದೆ. ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ವಿದ್ಯಾರ್ಥಿಗಳ ಜೊತೆ ಟೀಚರ್ಸ್ ಚೇಂಜ್ ಆಗಿದ್ದಾರೆ. ಇವರಂತೂ ಬಹಳಷ್ಟು ರೀತಿಯ ಚೇಂಜಸ್ಗಳನ್ನು ನೋಡಿರುವಂಥವ್ರು ನಮ್ಮೊಂದಿಗೆ ಇವತ್ತಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಸ್ವಾಗತ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ನಮ್ಮ ಕ್ಯಾಂಪ್ ಆಫೀಸರ್ ಆಗಿರುವ ಮತ್ತು ಈ ಕಾಲೇಜಿನ ಪ್ರಾಚಾರ್ಯರು ಆಗಿರುವಂತಹ ಶ್ರೀಮತಿ ಇಂದಿರಾ ಶ್ಯಾಮ್ ಸುಂದರ್ ಅವರು ಮೇಡಮ್ ಅವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆಯೇ ನಮ್ಮ ಚೀಫ್ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರುದ್ರೇಶಿ ಪ್ರಿನ್ಸಿಪಾಲ್ ದೊಣಬಘಟ್ಟ ಶಿವಮೊಗ್ಗ ಜಿಲ್ಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬಯಾಲಜಿಯ ಕ್ಯಾಂಪು ಕಡಂಬಿ ಕಾಲೇಜಲ್ಲಿ ನಡೀತಾ ಇದೆ. ನಾವು ಕಳೆದ ವರ್ಷ NMKRB ಕಾಲೇಜಲ್ಲಿ, ಅದರ ಹಿಂದಿನ ವರ್ಷ ಕ್ರೈಸ್ಟ್ ಕಾಲೇಜಲ್ಲಿ, ಅದರ ಹಿಂದಿನ ವರ್ಷ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ವಿ. ಅಲ್ಲಿಯ ಫೆಸಿಲಿಟಿಗಳನ್ನು ನೋಡಿ ನಾವು ನಿಜವಾಗ್ಲೂ ಆಶ್ಚರ್ಯ ಪಟ್ಟಿದ್ವಿ. ಈ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದಾಗ ಮೊದಲು ಬಸ್ ಹುಡುಕಲಿಕ್ಕೆಲ್ಲ ಕಷ್ಟ ಆದಾಗ ಯಾಕಾದ್ರೂ ಇಲ್ಲಿಗೆ ಹಾಕಿದ್ರು ಅಂತ ಅನ್ನಿಸ್ತಾ ಇತ್ತು. ಕಾಲೇಜಿನ ಒಳಗೆ ಬಂದಾಗ ಇಲ್ಲಿನ ಕಾರಿಡಾರ್ಗಳನ್ನು ನೋಡಿ ನಾವು 10 ದಿನ ಇಲ್ಲಿ ಕಡಿಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಒಂದು ವಿಷಯದಲ್ಲಿ ಮಾತ್ರ ಬೇರೆ ಯಾವ ಕಾಲೇಜಲ್ಲೂ ಇಲ್ಲದೆ ಇರುವಂತಹ ಒಂದು ಅದ್ಭುತವಾದ ಸಂಗತಿಯನ್ನು ನನಗೆ ನೋಡಿದ್ದೀನಿ. ಏನು ಅಂತಂದ್ರೆ ಇಲ್ಲಿನ ಪ್ರಿನ್ಸಿಪಾಲ್ ಮತ್ತು ಅವರ ಸ್ಟಾಫ್ ಮೆಂಬರ್ಸ್ ಒಂದೇ ಒಂದು ದಿನ ಬೇಜಾರು ಮಾಡಿಕೊಳ್ಳದೆ ನಗುತ್ತಾ ನಾವು ಹೇಳಿದ ಅಷ್ಟು ಕೆಲಸಗಳನ್ನ ಹೇಳೋಕ್ಕಿಂತ ಮೊದಲೇ ಮುಗಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ. ಯಾಕೆಂತಂದ್ರೆ ನಮ್ಮ ಕೈಯಲ್ಲಿ ಆಗದೇ ಇರ್ತಕ್ಕಂಥ ಕೆಲಸಗಳನ್ನ ನಾವು ಆದಷ್ಟು ಬೇಗ ಮುಗಿಸ್ಬೇಕು ಅಂತ ತಿಳ್ಕೊಂಡು ಮಾಡುವಂತಹ ಮೊದಲನೇ ಕ್ಯಾಂಪ್ ನಾನು ನೋಡಿದ್ದು ಕಡಂಬಿ ಕಾಲೇಜ್. ಆದ್ರಿಂದ ಈ ಪ್ರಿನ್ಸಿಪಾಲ್ ಲೀಡರ್ಶಿಪ್ ನಲ್ಲಿ ಕಾಲೇಜು ತುಂಬಾ ಚೆನ್ನಾಗಿ ಮುಂದುವರಿಲಿ, ಆ ಕಾಲೇಜಿಗೆ ಒಳ್ಳೇದಾಗ್ಲಿ, ಇಲ್ಲಿ ಬರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಯ ಕನಸುಗಳು ಕೂಡ ನನಸಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೊದಲನೇ ಅಂಶ. ಎರಡನೇ ಅಂಶ, ಇವತ್ತು ಸನ್ಮಾನಕ್ಕೊಳಗಾಗ್ತಿರುವಂಥವ್ರು. ಮೊದಲನೇದಾಗಿ ಶ್ರೀಯುತ ರವೀಂದ್ರನಾಥ್ ಅವರು ತಮ್ಮ ಸಾಧನೆಯನ್ನ ಎಲ್ಲೂ ಹೇಳಿಕೊಳ್ಳದೆ ಇಷ್ಟು ವರ್ಷಗಳ ಕಾಲ ಪದವಿ ಪೂರ್ವ ಶಿಕ್ಷಣದಲ್ಲಿ ಸೇವೆಯನ್ನು ಸಲ್ಲಿಸಿದವರು, ಅನೇಕ ಸಂದರ್ಭಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದವರು, ಈಗ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಆಕ್ಟಿವ್ ಆಗಿರ್ತಕ್ಕಂತಹ ಜೀವಶಾಸ್ತ್ರದ ಉಪನ್ಯಾಸಕ ಅಂತ ಅನ್ಸ್ಕೊಂಡವರು, ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ, ಪ್ರಶ್ನೆ ಕೋಶಗಳನ್ನ ಬರೆದು ಮಾರ್ಕೆಟಿಂಗ್ ಮಾಡಿದವರು, ಅಂದ್ರೆ ಜೀವಿತ್ ಪಬ್ಲಿಕೇಶನ್ಸ್ ಎಕ್ಸೆಟ್ರಾ. ಅದೇ ತರ ಸಂಶೋಧನೆಯಲ್ಲಿ ಟಿಶ್ಯೂ ಕಲ್ಚರ್ನಲ್ಲಿ ಅತ್ಯುತ್ತಮವಾದಂತಹ ಸಾಧನೆ ಮಾಡಿದವರು. ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋಬೇಕಾಗಿದೆ. ಅದೇ ತರ ಶ್ರೀಯುತ ಕಾಜಿ ಅವರು, ನಾನು ನೋಡಿರ್ತಕ್ಕಂತಹ ಅವರ ಮುಖದ ನಗು ಯಾವತ್ತೂ ಮಾಸುವುದಿಲ್ಲ. ನನಗೆ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಶ್ರೀಯುತ ಸುಲೈಮಾನ್ ಹುಸೇನ್ ಕಾಜಿ. ಅವರು ಇಷ್ಟು ಏಜ್ ಆಗಿದೆ ಅಂತ ನಂಬಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನಾವು ಇತ್ತೀಚೆಗೆ ಅವರು ಭೇಟಿಯಾಗಿದ್ದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸೆಂಟರ್ಸ್ ಚೇಂಜ್ ಆಗ್ತಾ ಇದೆ. ಕಾಜಿಯವರು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಒಬ್ಬ ಅತ್ಯುತ್ತಮ ಜೀವಶಾಸ್ತ್ರ ಉಪನ್ಯಾಸಕ ಅಂತ ಹೆಸರು ಗಳಿಸಿರೋದಲ್ಲದೆ ಅವರ ಕಾಲೇಜಿನ ಲ್ಯಾಬೊರೇಟರಿಯನ್ನ ಒಂದು ಮಾದರಿ ಲ್ಯಾಬೊರೇಟರಿಯನ್ನಾಗಿ ಮಾಡಿದ್ದಾರೆ. ಆದ್ರಿಂದ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ. ನಾರಾಯಣ ಗುಗ್ಗರಿಯವರು ಬಹಳ ಸರಳವಾದಂತಹ ವ್ಯಕ್ತಿ, ಅತ್ಯಂತ ಕಡಿಮೆ ಮಾತು.
ಅವರು ಪೇಪರ್ ಸಬ್ಮಿಷನ್ಗೆ ಬಂದ ತಕ್ಷಣ ಸರ್ ಬಂಡಲ್ ಇದೆ ತಗೊಳ್ತೀರಾ ಅಂತ ಮಾತ್ರ ಮಾತಾಡೋದು. ನಾರಾಯಣ ಗುಗ್ಗರಿಯವರು ಕೂಡ ತಮ್ಮ ಕ್ಷೇತ್ರದಲ್ಲಿ ತನ್ನ ನೆನಪನ್ನು ಉಳಿಯುವಂತಹ ಕೆಲಸವನ್ನು ಮಾಡಿರೋದ್ರಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನ, ಈ 3 ಜನರ ಸೇವೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮಹೇಶ್ ಅವರು ಅಬ್ಸರ್ವರ್, ತುಂಬಾ ಹಳೆ ಪರಿಚಯ ಮಾಡಿದವರಿಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗಿಂತ ಚಿಕ್ಕವರು ಮಹೇಶ್ ಅವರು, ಆದ್ರೆ ಕೆಲಸದಲ್ಲಿ ನನಗೆ ಅನೇಕ ಪಾಠಗಳನ್ನ ಈ ಸರಿ ಕಲಿಸಿದ್ದಾರೆ. ಹೀಸ್ ಎ ಏಬಲ್ ಲೀಡರ್ ಅಂತ ನನಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮನವರಿಕೆ ಆಗಿದೆ. ಅನೇಕ ಪೇಪರ್ ಇದರೊಳಗೆ ಅದು ಕ್ವೆಶ್ಚನ್ ಬ್ಯಾಂಕ್ ಕಾರ್ಯಗಾರದಲ್ಲೆಲ್ಲ ಮೀಟ್ ಆಗ್ತಾ ಇದ್ವಿ. ಈಸ್ ಎನ್ ಎನರ್ಜೆಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ವ್ಯಕ್ತಿ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ರುದ್ರೇಶ್ ಅವರು ಚೀಫ್ ಆಗಿದ್ದಾರೆ. ರುದ್ರೇಶ್ ಅವರು ಶಿವಮೊಗ್ಗ ಜಿಲ್ಲೆಯವರು, ತರೀಕೆರೆಯಲ್ಲಿ ಕೆಲಸ ಮಾಡಿದವರು. ನಾನು ಒಂದ್ಸರಿ ತರೀಕೆರೆ ಹೋದಾಗ ಅವರಿಗೆ ಎಷ್ಟು ಜನಪರಿಚಯ ಅಲ್ಲ, ಅಲ್ಲಿ ಸುಮಾರು 15 ವರ್ಷ ಕೆಲಸ ಮಾಡಿದವರು, ಎಷ್ಟು ಜನಪರಿಚಯ ಆಗಿತ್ತು ಅಲ್ಲಿ ಅಂತಂದ್ರೆ, ನಾನು ರುದ್ರೇಶ್ ಅವರಿಗೆ ಕೇಳ್ತಿದ್ದೆ ಏನ್ ಎಲೆಕ್ಷನ್ ನಿಲ್ತಿದ್ರು ತರೀಕೆರೆ ಕ್ಷೇತ್ರದಿಂದ ಅಂತ. ಅಷ್ಟು ಪಾಪ್ಯುಲರ್ ವ್ಯಕ್ತಿ ಈ ತರೀಕೆರೆ. ಈಗ ಭದ್ರಾವತಿನಲ್ಲಿ ಒಂದು ಸಣ್ಣ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾನು ನೋಡಿರ್ತಕ್ಕಂತಹ ಮೋಸ್ಟ್ ಏಬಲ್ ವರ್ಕರ್ಸ್ ಅಲ್ಲಿ ಅವರು ಕೂಡ ಈ ಕ್ಯಾಂಪ್ ಅನ್ನ ಅವರು ಕಂಟ್ರೋಲ್ ಮಾಡಿರುವಂತಹ ರೀತಿ. ಯಾಕೆಂತಂದ್ರೆ ಬೇರೆ ಬೇರೆ ಊರಿಂದ ಜನ ಬಂದಿರ್ತಾರೆ, ಅವ್ರೆಲ್ಲರಿಗೂ ಕೂಡ ಸಮಾಧಾನ ಪಡಿಸ್ಬೇಕು. ಆಫೀಸ್ ಅಂತಂದ್ರೆ ಅಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋದಲ್ಲ. ರುದ್ರೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಆಫೀಸ್ ಅಂತಂದ್ರೆ ಐ ಶುಡ್ ರೀಚ್ ಎವ್ರಿ ಇವ್ಯಾಲ್ಯುಯೇಟರ್ ಅಂಡ್ ಫೈಂಡ್ ಔಟ್ ಹಿಸ್ ಡಿಫಿಕಲ್ಟೀಸ್ ಅಂಡ್ ಪ್ರಾಬ್ಲಮ್ಸ್ ಅಂತ ನಾನು ನೋಡಿದ್ದೀನಿ ಅವರಲ್ಲಿ. ಯಾರೋ ಒಬ್ರು ಮೊನ್ನೆ ಒಂದು ಪ್ರಾಬ್ಲಮ್ ಹೇಳ್ಕೊಂಡ್ ಬಂದ್ರು, ಒಂದು OMR ಮಿಸ್ ಆಗಿತ್ತು. ನಾವು ಹಿಂದೆ ನೋಡಿದೀವಿ, OMR ಮಿಸ್ ಆದ್ರೆ ಅಯ್ಯೋ ಇದು ನಮ್ಮ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ, ಈಗ ಎಂತ ಮಿಸ್ಟೇಕ್ ಮಾಡಿದ್ರೆ ನಮ್ಮನ್ನು ಅರ್ಧ ಗಂಟೆ ಬೈಕ್ ಬಿಡೋದು. ರುದ್ರೇಶ್ ನೀವು ಒಳಗೆ ಬಂದು ತಕ್ಕೊಡ್ತೀವಿ, ಇಲ್ಲೇ ಇದೆ ಅಂತ ಹೇಳಿ ಡೇಟ್ ವೈಸ್ ಜೋಡಿಸಿಟ್ಟಿದ್ರು. 5 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ದಟ್ ಈಸ್ ದ ಎಬಿಲಿಟಿ ಆಫ್ ಎ ಲೀಡರ್. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ನಾನು ನೆನಪು ಮಾಡ್ಕೋಬೇಕಾಗಿದೆ. ಬಯಾಲಜಿಯ ಉಪನ್ಯಾಸಕರಲ್ಲಿ ಇರುವ ಪ್ರಾಂಶುಪಾಲರಲ್ಲಿ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ 2 ವಿಶೇಷ ಸಾಧಕರನ್ನ ಕರ್ನಾಟಕ ಸರ್ಕಾರ ಗುರುತಿಸಿತ್ತು. ಒಬ್ರು ಶ್ರೀಯುತ ಗಿರೀಶ್ ಅಂತ ಚಾಮರಾಜನಗರದಲ್ಲಿ ಲೆಕ್ಚರ್ ಆದರು. ಅವರು ವರ್ಷ ರಾಷ್ಟ್ರೀಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದರು. ಅದೇ ತರ 2 ವರ್ಷಗಳ ಹಿಂದೆ ನಮ್ಮ ಕೇಂದ್ರದಲ್ಲಿ ಒಂದು ಕಂಪ್ಯೂಟರ್ DC ಆಗಿ ವರ್ಕ್ ಮಾಡ್ತಿರ್ತಕ್ಕಂಥ ಸುಕುಮಾರ್ ಅವರನ್ನ ಅತ್ಯುತ್ತಮ ಪ್ರಾಚಾರ್ಯ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ್ದು. ಇವೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಬಾರಿ ರಾಜ್ಯ ಸರ್ಕಾರ ಅವರನ್ನು ಸಹಿತ ಉತ್ತಮ ಪ್ರಾಚಾರ್ಯ ಅಂತ ಆಯ್ಕೆ ಮಾಡುವ ಅರ್ಹತೆಗಳಿದ್ದಾವೆ ಅಂತ ಅಂದ್ಕೊಳ್ತಾ ಆಗಲಿ ಅಂತ ನಾವೆಲ್ಲ ಚಪ್ಪಾಳೆ ಹೊಡೆದು ಅವರಿಗೆ ಮತ್ತೊಮ್ಮೆ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಆದ್ಮೇಲೆ ಈಗ ನೇರವಾಗಿ ನಾವು ಗೌರವ ಅರ್ಪಣೆಗೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀ ಡಾಕ್ಟರ್ ರವೀಂದ್ರನಾಥ್ ಅವರಿಗೆ ಗೌರವ ಅರ್ಪಣೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹುಲುಗಿನಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು 2/6/1965ರಲ್ಲಿ ಇವರ ಜನನ ಆಗುತ್ತೆ. MSc PhD ಎಲ್ಲವನ್ನು ಸಹಿತ ಇವರು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಪಡೀತಾರೆ. ವಿಶೇಷ ಅಂದ್ರೆ MSc ಬಾಟನಿಯಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಮೊದಲ ರ್ಯಾಂಕ್ ಅನ್ನ ಪಡೆದಂತವರು ಡಾಕ್ಟರ್ ರವೀಂದ್ರನಾಥ್. ಗೋಲ್ಡ್ ಮೆಡಲ್ ಸಹಿತ ಅವರು ಪಡೆದಿದ್ದಾರೆ. ಹಾಗೆ PhD ಈಗಾಗಲೇ ಆಗಿದೆ ತಿಳಿಸಿದ್ರು ಟಿಶ್ಯೂ ಕಲ್ಚರ್ ವಿಚಾರವಾಗಿ. 4/2/1994ರಲ್ಲಿ ಲೆಕ್ಚರರ್ ಆಗಿ ಅಪಾಯಿಂಟ್ ಆದಂತವರು ಮೊದಲನೇದಾಗಿ ಸಾಗರದ ಗವರ್ಮೆಂಟ್ PU ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಆ ನಂತರ 7 ಬೇರೆ ಬೇರೆ ಕಾಲೇಜುಗಳಲ್ಲಿ 7 ಜಿಲ್ಲೆಗಳಲ್ಲಿ 2019 ಸೇರಿದಂತೆ 4 ಬಾರಿ ಸೆಕೆಂಡ್ ಇಯರ್ PUC ಪೇಪರ್ ಸೆಟ್ಟರ್ ಆದಂತವರು, ರಾಜ್ಯ ಮಟ್ಟದ ರಿಸೋರ್ಸ್ ಪರ್ಸನ್ ಆಗಿ ಸೇವೆಯನ್ನ ಮಾಡಿದಂತವರು, ಹಾಗೆ 2016ರಲ್ಲಿ CET ಪೇಪರ್ ಸೆಟ್ಟರ್ ಆಗಿಯೂ ಸಹಿತ ಸೇವೆಯನ್ನು ಸಲ್ಲಿಸಿದಂತವರು, ಚಂದನದಲ್ಲಿ CETಯ ಪಾಠಗಳನ್ನು ಸಹಿತ ಮಾಡಿದಂತವರು. ಸೊ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಅವರಿಗಿದೆ. ಮುಂದೆ ನಿವೃತ್ತರಾದ ನಂತರ ಕೃಷಿಯಲ್ಲೂ ಸ್ವಲ್ಪ ತೊಡಗಿಸ್ಕೊಳ್ತೇನೆ. ಆದ್ರೆ ನಿಜವಾಗಿ ಯಾವ್ದ್ರಲ್ಲಿ ತೊಡಗಿಸ್ಕೊಳ್ತೀರಿ ರವೀಂದ್ರನಾಥ್ ಅಂತ ನಾನು ಕೇಳಿದೆ. ಅವರು 6ರಲ್ಲಿ ಚೆನ್ನಮ್ಮನ ಕಿತ್ತೂರಿನಲ್ಲಿ ಜನ್ಮ ತಾಳ್ತಾರೆ. ಎಜುಕೇಶನ್ 1-2 ಪದದಲ್ಲಿಲ್ಲ, ಒಂದು ವಾಕ್ಯದಲ್ಲಿದೆ. MS, MPhil, PhD, B.Ed, SLET ಎಲ್ಲವನ್ನು ಕರ್ನಾಟಕದ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅವರು ಮಾಡ್ತಾರೆ. 1990ರಿಂದ ಉಪನ್ಯಾಸಕರಾಗಿ ಸೇವೆಯನ್ನ ಮಾಡ್ತಾರೆ. ಅದು ಭಾರತದಲ್ಲ,
ಆಫ್ರಿಕಾದಲ್ಲಿ ಅನ್ನುವಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಂಗತಿ. ನಾರ್ತ್ ಈಸ್ಟ್ ಆಫ್ರಿಕಾದಲ್ಲಿ UNO ಗಾಗಿ ಉಪನ್ಯಾಸಕರಾಗಿ ಗೈಡ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದರ ಡೈರೆಕ್ಟರ್ ಆಗಿಯೂ ಸಹಿತ ಅವರು ಸೇವೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನ ಇವರು ಸಲ್ಲಿಸ್ತಾ ಇದ್ದಾರೆ. KPSC ಸೆಲೆಕ್ಷನ್ ಆಗುತ್ತೆ. ರಿಟೈರ್ಡ್ ಆದ ನಂತರ ಸರ್ ನೀವು ಏನ್ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದಂತ ಒಂದು ಮಾತು ಬಹಳ ಚೆನ್ನಾಗಿತ್ತು, ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ಮಜಾ ಮಾಡ್ಕೊಂಡಿರ್ತೀನಿ ಅಂತ. ಎಷ್ಟು ಜಾಲಿಯಾಗಿ 60ನೇ ವಯಸ್ಸಿಗೆ ನಾವೀಗಲೇ ಶುರು ಮಾಡಿಬಿಟ್ಟಿದೀವಿ. ಡಿಪಾರ್ಟ್ಮೆಂಟ್ ದಿನ ಬೆಳಗಾದ್ರೆ ಮೆಸೇಜ್ ಹಾಕುತ್ತೆ, ಅದನ್ನ ಬನ್ನಿ, ಈ ದಾಖಲೆ ಕೊಡಿ, ಆ ದಾಖಲೆ ಕೊಡಿ, ಯಾರಿಗೆ ಬೇಕು ಅನ್ನೋ ಮಟ್ಟ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲ, 60 ವರ್ಷದ ನಂತರ ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡಿರ್ತೀನಿ ಅನ್ನುವಂತ ಮಾತು ಅದು ಶಾಶ್ವತವಾಗಲಿ ಅಂತ ಹೇಳ್ತಾ, ಇವತ್ತಿಗೂ ಸಹಿತ ನಮ್ಮ ಬಗಡೇಕರ್ ಹೇಳ್ತಾರೆ, ಇವತ್ತಿಗೂ ಬೆಳಿಗ್ಗೆ 60ನೇ ವಯಸ್ಸು ಕಾಲಿಟ್ಟಿದ್ದಾರೆ ಅವರು. ಬೆಳಿಗ್ಗೆ ಸತತವಾಗಿ ಜಿಮ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ದೇಹದ ಆರೋಗ್ಯದಲ್ಲಿ ಮಾತ್ರ ಮನಸ್ಸಿನ ಆರೋಗ್ಯವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ನಂಬಿಕೆ, ಅದು ನಮ್ಮ ನಂಬಿಕೆ ಆಗಿರಲಿ. ಧನ್ಯವಾದಗಳು ಸರ್. ಸನ್ಮಾನಿತರು ಶ್ರೀ ನಾರಾಯಣ ತಮ್ಮಣ್ಣ ಗುಗ್ಗೆಲ್, ದಯವಿಟ್ಟು ಕೂತ್ಕೋಬೇಕಾಗಿ ವಿನಂತಿ ಸರ್. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಳಿಗುಡಿ ಗ್ರಾಮದವರು 17/8/1965ರಲ್ಲಿ ಇವರ ಜನನ ಆಗುತ್ತೆ. MSc ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡ್ತಾರೆ. B.Ed CTE ಜಮಖಂಡಿಯಲ್ಲಿ ಮಾಡ್ತಾರೆ. M.Ed ಅನ್ನ KSOU ಮೈಸೂರಿನ ಮುಖಾಂತರ ಅವರು ಪದವಿಯನ್ನು ಪಡಿತಾರೆ. ಚಿಮ್ಮಡ ಬನಹಟ್ಟಿಗಳಲ್ಲಿ ಮೊದಲು ಹೈಸ್ಕೂಲ್ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಮುಧೋಳದ ಮಹಾಲಿಂಗಪುರದಲ್ಲಿ ಕಾಲೇಜನ್ನು ಸೇರ್ತಾರೆ. ಈಗ ಬನಹಟ್ಟಿಯ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ 30/8/2025 ಅಂದ್ರೆ ಆಗಸ್ಟ್ ನಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಹೆಸರು ಮಾಡ್ತೀನಿ ಅಂತ ಹೊರಟಿದ್ದಾರೆ ನಮ್ಮ ಬುಲ್ಗಾರಿ ಅವರು. ಅವರ ಜೀವನ ಅತ್ಯಂತ ಯಶಸ್ವಿಯಾಗಿರಲಿ ಅಂತ ನಮ್ಮೆಲ್ಲರ ಪರವಾಗಿ ನಾವು ಶುಭಾನ ಹಾರೈಸ್ತಾ ಇದ್ದೇವೆ. ಮೂವರು ಹಿರಿಯರಿಗೂ ಧನ್ಯವಾದಗಳು. ಬಯಾಲಜಿ ವಿಷಯದ ಬಗ್ಗೆ ಈ ಒಂದು 32 ವರ್ಷ ನನ್ನ ಸರ್ವಿಸ್ನಲ್ಲಿ 22 ವರ್ಷ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡ್ತೀನಿ. ಈಗ ನಾನು ಪ್ರಿನ್ಸಿಪಲ್ ಆಗಿ 5ನೇ ವರ್ಷ, 5th year is running. I am going to retire on 30th of June of this year. ನಾನು ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಂದ್ರೆ ಐ ಮಿಸ್ ಯು ಆಲ್ ಫ್ರಮ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇನ್ ದ ವ್ಯಾಲ್ಯೂಯೇಷನ್ ಕ್ಯಾಂಪ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ನಾನು ತುಂಬಾ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಸಾಕಷ್ಟು ಅವಕಾಶಗಳನ್ನ ಹುಡುಕಿ ಕೊಡ್ತು, ಸುಮಾರು ಏನೇನೋ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ. ನಮ್ಮ ಸ್ನೇಹಿತ ನಾಗರಾಜರಾವ್ ಈಗ ನಿಮಗೆ ತಿಳಿಸಿದ್ರು ಕೆಲವೊಂದು ಫೀಲ್ಡಲ್ಲಿ ನಾನು ಹೋಗ್ತಾ ಇದ್ದೇನೆ. ಹಾಗೆ ವ್ಯಾಲ್ಯೂಯೇಷನ್ ಕ್ಯಾಂಪಲ್ಲೂ ಕೂಡ ಬೇರೆ ಬೇರೆ ತರಹದ ಪೋಸ್ಟ್ಗಳನ್ನು ನಿಭಾಯಿಸಿದ್ದೇನೆ. ಈಗ ಏನಿರಲಿ, ನೀವು ತುಂಬ ಜನ AEಗಳಿದ್ದೀರಿ, ನಾನು ಕೂಡ AEಗೆ ವರ್ಕ್ ಮಾಡಿದ್ದೆ ತುಂಬ ವರ್ಷಗಳು. ಅದಾದ ನಂತರ ಇಲ್ಲಿ DC ಸುಮಾರು ವರ್ಷಗಳು ಕೂಡ ನಾನು DC ಆಗಿ ವರ್ಕ್ ಮಾಡ್ತಿದ್ದೆ. ಆಫೀಸ್ DC ಆಗಿ ಕೂಡ ವರ್ಕ್ ಮಾಡಿದ್ದೇನೆ. ನಂತರ ರಿವ್ಯೂ DC ಆಗಿ ವರ್ಕ್ ಮಾಡಿದ್ದೇನೆ. ಕಡೆಯದಾಗಿ ಚೀಫ್ ಆಗಿನೂ ಕೂಡ ಕೆಲಸ ಮಾಡಿದ್ದೇನೆ. ಅದೇ 2019 ಕ್ವಶನ್ ಪೇಪರ್ನ ನೆನಪು ಮಾಡಿಕೊಟ್ರಲ್ಲ, ಆ ವರ್ಷ ಹೆಬ್ಬಾಳ ಸಿದ್ದಿ PU ಕಾಲೇಜಿನಲ್ಲಿ ವ್ಯಾಲ್ಯೂಯೇಷನ್ ಕ್ಯಾಂಪ್ ಇತ್ತು. ಅಲ್ಲಿ ನಾನು ಚೀಫ್ ಆಗಿ ಕೂಡ ವರ್ಕ್ ಮಾಡಿದ್ದೇನೆ. ಸೊ ಇಂಥ ಕೆಲಸ ಅಂತ ಏನಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಟ್ಟಂತ 27 ವರ್ಷ, ಆಗಲೇ ಹೇಳಿದ್ನಲ್ಲ, 27 ವರ್ಷ ಸುದೀರ್ಘವಾಗಿ ನಾನು ಉಪನ್ಯಾಸ ಕಾರ್ಯವನ್ನು ನಡೆಸ್ಕೊಂಡು ಬಂದೆ. ಪ್ರಾಚಾರ್ಯ ಆದ್ಮೇಲೆ ಕೂಡ ಒಂದು ಕೆಲವು 2-3 ವರ್ಷಗಳ ಕಾಲ ಬೇರೆ ಬೇರೆ ಕಾಲೇಜುಗಳಲ್ಲಿ ನಾನು ಉಪನ್ಯಾಸ ಕೊಟ್ಟಿದ್ದು ಉಂಟು. ದುರದೃಷ್ಟ ಅಂದರೆ ನಾನು ಈಗ ಕೆಲಸ ಮಾಡ್ತಾ ಇರುವಂಥ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇರುವಂಥ ಕಾಲೇಜುಗಳಲ್ಲಿ ಸೈನ್ಸ್ ಇಲ್ಲ, ಆರ್ಟ್ಸ್ ಮತ್ತೆ. ಹಾಗಾಗಿ ಅದನ್ನು ತುಂಬ ನಾನು ಮಿಸ್ ಮಾಡಿಕೊಂಡೆ ನನ್ನ ಟೀಚಿಂಗ್ ಪ್ರೊಫೆಷನ್. ಬಟ್ ನಾನು ತುಂಬ ಇಷ್ಟಪಟ್ಟಿದ್ದು ನಾಟ್ ಆಸ್ ಎ ಪ್ರಿನ್ಸಿಪಾಲ್, ಆಸ್ ಎ ಲೆಕ್ಚರರ್ ತುಂಬ ಎಂಜಾಯ್ ಮಾಡಿದ್ದೀನಿ ಪ್ರಿನ್ಸಿಪಾಲ್ಗೆ. ಯಾಕೆಂದರೆ ಆ ವೃತ್ತಿ ಅಂತ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ನಮ್ಮ ಕೈ ಕೆಳಗೆ ಓದಂಥ
ಎಷ್ಟೋ ವಿದ್ಯಾರ್ಥಿಗಳು ಈಗ ಒಳ್ಳೊಳ್ಳೆ ಎಜುಕೇಷನನ್ನು ತೆಗೆದುಕೊಂಡು ಒಳ್ಳೊಳ್ಳೆ ವೃತ್ತಿಯಲ್ಲಿ ಇದ್ದಾರೆ ಅನ್ನೋದು ಒಂದು ನಮಗೆ ಸಲ್ಲುವಂಥ ಒಂದು ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಹಾಗೂ ಮುಖ್ಯವಾಗಿ ಈ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಈ ಕಾಲೇಜಿನ ಸಿಬ್ಬಂದಿ ವರ್ಗ, ನಾನು ಹೇಳ್ತಾ ಇದ್ದೆ ನಮ್ಮ ಚೀಫ್ ನಮ್ಮ ಸ್ನೇಹಿತ ರುದ್ರೇಶ್ ಅವರಿಗೆ, ನೋಡಿ ಮುಂದಿನ ವರ್ಷನೂ ಕೂಡ ನಿಮಗೆ ರೆಕಮೆಂಡ್ ಮಾಡಿಸ್ಕೊಂಡು ಕಡಮಿ ಕಾಲೇಜಿಗೆ ನೀವು ವ್ಯಾಲ್ಯೂಷನ್ ಕ್ಯಾಂಪನ್ನು ಹಾಕಿಸ್ಕೊಡಿ, ತುಂಬ ಚೆನ್ನಾಗಿದೆ, ವೆರಿ ಗುಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಕರ್ಮವನ್ನು ಮಾಡಿದ್ದೇನೆ, ಫಲವನ್ನು ನಾನು ಯಾವತ್ತೂ ಆಶಿಸಲಿಲ್ಲ. ಸೊ ಸಿನ್ಸ್ 1990 ಐ ಆಮ್ ಟೀಚಿಂಗ್ ಲೈನ್. ನಾನು LKG ಇಂದ PG ಟೀಚ್ ಮಾಡಿದ್ದೇನೆ, MBBS ಗುರು ಸರ್ ನಾನು ಟ್ಯೂಷನ್ ಕ್ಲಾಸ್ ಕೊಟ್ಟಿದ್ದೇನೆ. And I enjoyed most when I was teaching to the lower grades. And I did not like the teaching in MSc, but I liked my teaching. So ನನಗಿಂತ ಒಳ್ಳೆ ಕೆಲವರಿದ್ದವರು ಭಾಳ ಜನ ಹೊರಗಡೆ, they are not so lucky to get this job. ಅದನ್ನು ನಾನು ಯೋಚನೆ ಮಾಡಿಕೊಂಡು ನನ್ನ ಕೆಲಸ, ನನಗೆ ಸಿಕ್ಕಿದ ಕೆಲಸ ನಾನು ಚೆನ್ನಾಗಿ ನಿಭಾಯಿಸಿದ್ದೇನೆ, ಇನ್ನೂ ಸಹ ನಿಭಾಯಿಸ್ತೇನೆ. ಲೈಫ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ಆ್ಯಂಡ್ ಇನ್ಕಲ್ಕೇಟಿಂಗ್ ಗುಡ್ ಥಿಂಗ್ಸ್. ಇನ್ನೂ ಸಹ ನಾನು ಕಲಿತಿದ್ದೇನೆ, ಇನ್ನೂ ಕಲಿಸೋದು ಭಾಳಷ್ಟು ಇದೆ. ನನ್ನ ನಾಲೆಜ್ ಏನಿದೆ ಇಟ್ ಇಸ್ ವೆರಿ ಲಿಟಲ್. ಸೊ whenever I am with young people, whenever I am with the young people, so I feel that I am still younger. ಆಫ್ರಿಕಾದಲ್ಲಿ ಎಲ್ಲೆಲ್ಲಿ ಹಣ ಬರ್ತದೆ ಅಲ್ಲಿ ಹೋಗಿ ಕೆಲಸ ಮಾಡಿದೆ ನಾನು 2000. And from that war zone I walked to the same zone for 2 days along with the local black people. Then I flew back to India. Then I got through KPSC pass and I am so happy. So be happy in whatever you do. Don't listen to the criticism. You know the ಕುಂಬಳಕಾಯಿ ಬಳ್ಳಿ ನೋಡಿರ್ಬೇಕು. ಆ ಕುಂಬಳಕಾಯಿ ಬಳ್ಳಿಗೆ 10-20 kg ಇರ್ತದೆ. ಆ ಕುಂಬಳಕಾಯಿ ಬಳ್ಳಿ ಅದು ನೀರಲ್ಲಿ ಇರ್ತದೆ. ಆ ಪಾಯಿಂಟ್ ಬಿಟ್ಟು ಬೇರೆ ಕಡೆ ನೀವು 10 kg ತೂಕ ನೀರು ಹಾಕಿದ್ರು ಆ ಕುಂಬಳಕಾಯಿ ಬಳ್ಳಿ ಮುರಿತದೆ. Right? So don't listen to anybody. Just carry on what you have been doing. ಅದು ಮಾಡಿ ಇದು ಮಾಡಿ, it's not your cup of tea. Just you do what is your cup of tea. Best of luck. Hope I will see you once again. 20 kg ಇರ್ತದೆ, ಆದ್ರೆ ಅದರ ಬಳ್ಳಿಗೆ 10 kg ಬೇರೆ ಏನಾದ್ರು ಹಾಕಿದ್ರೆ ಬೆಳ್ಳಿ ತುಂಟಾಗುತ್ತೆ ಅಂತ. ಅಂತಹ ಒಳ್ಳೆಯ ಮಾತನಾಡಿದಂತಹ ನಮ್ಮ ಸುಲೇಮಾನ್ ಆಚಾರ್ಯರಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನ ಶ್ರೀ ನಾರಾಯಣ ಟಿ ಗುಗ್ಗರಿ ಅವರು ಸರ್ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ, ಒಂಚೂರು ಮಾತಾಡಿ ಸರ್. ಈ ಮೌಲ್ಯಮಾಪನ ಕೇಂದ್ರದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಮಿಸಿ ಮತ್ತು ನಮಗೆ ಮತ್ತು ನಿಮ್ಮನ್ನು ಕೂಡಿಸಿ ನಮ್ಮ ಇಲಾಖೆಗೂ ಸಹಿತ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳ್ತಾರೆ. ಈಗ ಈ ಹಲವಾರು ಜನರು ಇಬ್ಬರು ಜನ ನಮ್ಮ ಶಿಕ್ಷಕರು ಸರ್ ಮಾತಾಡಿದರು, ಅವರು ಸಾಧನೆಗಳನ್ನು ಮಾಡಿದರು. ನಮ್ಮ ಸಾಧನೆ ಅಂತ ತಿಳ್ಕೊಳ್ಳೋದು ಏನು? ನಾನು ಮೂಲತಃ ರೈತ ಮನೆತನದಿಂದ ಬಂದವರು. ಆನಂತರ ಈಗಾದರೂ ರೈತರಿಗೆ ಹುಚ್ಚು ಭಾಳ ಇತ್ತು. ರೈತ ಆಗ್ಬೇಕಂದ್ರೆ ಭಾಳ ಹೆಚ್ಚು ಇನ್ಮೇಲೆ ಆಗಬೇಕು ಅಂತೇಳಿ ಇಷ್ಟು ದಿವಸದಾಗ ಆಗ್ತದೆ ಆಗಕ್ಕಾಗಿದ್ದಿಲ್ಲ. ರೈತ ಆಗಬೇಕು, ಸಮೃದ್ಧವಾದಂಥ ಬದುಕನ್ನು ಭಾಳ ಬೇಕು. ಈಗ ನಾ ಬಂದಿದ್ದು ಹಾಗೆ ಎಲ್ಲರಿಗೂ ಒಂದು ಕೆಲಸ ಇದ್ದೇ ಇರ್ತೈತಿ. ಆ ಕೆಲಸ ಮಾಡ್ಕೋತ ನಾವು ಹೆಂಗೋ ಒಟ್ಟು ಟೈಮ್ ಪಾಸ್ ಮಾಡ್ತಾರೆ. ಆದರೆ ನನ್ನ ಮೂಲ ಉದ್ದೇಶ ನೆಮ್ಮದಿಯಿಂದ ಬದುಕು. ನಾವು ಅತಿ ಚಿಕ್ಕ ಹಳ್ಳಿಯಿಂದ ಬಂದವರು. ಕಡಿಗುಡಿ ಚಂಪಣಿ ತಾಲೂಕಿನಾಗ ಅತಿ ಚಿಕ್ಕ ಹಳ್ಳಿ. ನಮ್ಮ ಊರಿನಲ್ಲಿ ಕಾಲೇಜ್ ಹೈಸ್ಕೂಲ್ ಏನಿರ್ತಿಲ್ಲ, ಬರೀ 7th ತನಕ ಅಷ್ಟೇ. ಹೈಸ್ಕೂಲ್ ಕಲಿಬೇಕಾದ್ರೆ ನಾವು ದೌಲಬಾಗಿ ಅಂತ ಮತ್ತೊಂದು ಹಳ್ಳಿಗೆ ನಡ್ಕೋತ ಹೋಗ್ತೀವಿ. ಹಿಂಗೆ ಹೋಗಿ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಬೇಕಾದ ತಾಲೂಕಾ ಜಮಖಂಡಿ ಒಳಗೆ ನಾವು ಇಷ್ಟೆಲ್ಲ ಮಾಡಿ ಕೊನೆಗೆ ಜಾಬ್ ಭಾಳ ಫಾಸ್ಟ್ ಆಗಿ ನಾವು ಒಟ್ಟ ಕಾಯಿಲ್ಲ ನಾವು BSc B.Ed ಆದಂತ
ಕೆಲವರು ನಾವು ಬಯಸಲಾರನೆ ಮುಗಿದ ತಕ್ಷಣ ಎಲ್ಲವೂ ಸರಿಯಾಗಿಯೇ ಇಟ್ಕೊಂಡ್ತಾರೆ. ಇಲ್ಲಿ ಬಹಳ ದೊಡ್ಡ ಮನೆತನ, ಹಳ್ಳಿ ರೈತಾಪಿ ಕುಟುಂಬ. ನಾವು ನಮ್ಮ ಅಪ್ಪ ಅಮ್ಮನಿಗೆ 12 ಜನ ಮಕ್ಕಳು. 12ರಲ್ಲಿ ನಾನೇ 12. ನಮ್ಮಲ್ಲಿ ವಿವಿಧ ಅಧಿಕಾರಿಗಳು ನಮ್ಮ ಅಣ್ಣಂದರಲ್ಲಿ 8 ಮಂದಿ. ನಾವು ಅರ್ಧಗಿರೋ 4 ಜನ. 12ನವರೇ ನಾನು. ಆನಂತರ ನನಗೆ ಈಗ 3 ಮಕ್ಕಳು. ದೊಡ್ಡವ ಮಗ ಇದ್ದಾನೆ. ಆನಂತರ ಈಗ ಹೆಣ್ಣು ಮಕ್ಕಳು. ಮಗನು ಈಗ BBA ಒಳಗೆ ಇಂಜಿನಿಯರಿಂಗ್ BBA ಒಳಗೆ ಜಾಬ್ ಮಾಡ್ತಿದ್ದಾನೆ. ಹೀಗಾಗಿ ಮತ್ತು ಮಗಳನ್ನು ಅಧಿಕಾರಿ ಕೊಟ್ಟಿದ್ವಿ. ನಮ್ಮ ಜೀವನ ಚೆನ್ನಾಗಿ ಐತಿ. ಆದರೆ ನಾವು ನೌಕರಿ ಮಾಡೋದಾಗ ದೊಡ್ಡ ಸಾಧನೆಗಳನ್ನ ಅದು ಏನು ಮಾಡಿಲ್ಲ. ಆದರೆ ನಾವು ಏನೇ ಕೆಲಸ ಮಾಡಿದ್ರು ಬರೀ ನಮ್ಮ ಸಿಲಾಬಸ್ ಸರಿಯಾಗಿ ಮುಗಿಸೋದು, ಆರಾಮ, ಬೇರೆ ಏನು ವಿಚಾರ ಮಾಡಿಲ್ಲ. ಹಿಂಗೆ ಎಲೆ I'm Ashok from Bidar district, working in Nagaland. Life is a story. If you written the story of your life, more people will read it again and again. I hope all the retiring lecturers have written their story with a golden pen and beautiful inks. I am very proud of Ravindranath sir. He taught me Lagaparam concept when I was in MSc. So I dedicate a song. जीवन की मतलब तो आना जाना है, एक पल के जीवन में एक उम्र चुरानी है। जिंदगी कुछ भी नहीं, तेरे मेरे कहानी है, एक प्यार का नगमा। ಇವೆಲ್ಲವೂ ಮಾಡುವುದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲ ಒಂದು ಫ್ಯಾಮಿಲಿ. ನನ್ನ ಸಬ್ಜೆಕ್ಟ್ ಫಿಸಿಕ್ಸ್, ನೀವೆಲ್ಲ ಬಯಾಲಜಿ. ನಾನೇನು ಭಾವಿಸ್ತೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಫ್ಯಾಮಿಲಿ. ಪದವಿ ಪೂರ್ವ ಶಿಕ್ಷಣ ಅಂತ ಬಂದ ತಕ್ಷಣ ನಾವೆಲ್ಲರೂ ಒಂದು ಫ್ಯಾಮಿಲಿ. ನೋಡಿ, ಎಲ್ಲರೂ ಒಂದಲ್ಲ ಒಂದ್ ಕಡೆ ಸುತ್ಕೊಂಡು ಹೋದ್ರೆ ಎಲ್ಲ ಒಂದ್ ಕಡೆ ಮೀಟ್ ಆಗ್ತಿರ್ತಿದ್ದೀವಿ. ಅದು ಕಾನ್ಫರೆನ್ಸ್ ವರ್ಕ್ ಆಗ್ಬೋದು, ಡಿಪಾರ್ಟ್ಮೆಂಟ್ ವರ್ಕ್ ಆಗ್ಬೋದು, ಟ್ರಾನ್ಸ್ಫರ್ ಆದಾಗ ಒಂದು ಕಾಲ ಸೇರೋದಾಗಿರ್ಬೋದು, ಈ ಥರ ವ್ಯಾಲ್ಯೂಷನ್ ಕ್ಯಾಂಪ್ ಬಂದಾಗ ಸೇರೋದಾಗಿರ್ಬೋದು. ಸೊ ನಾವೆಲ್ಲರೂ ಒಂದು ಫ್ಯಾಮಿಲಿ. ಸೊ ಹಾಗಾಗಿ ನಾವು ಯಾವ ಫ್ಯಾಮಿಲಿ ಇದ್ದೀವಿ ಅಂತ ಹೇಳಿದ್ರೆ ಶಿಕ್ಷಣ ಅಂತ ಫ್ಯಾಮಿಲಿಯಲ್ಲಿ ನಾವಿರೋದು. ನಮಗೆಲ್ಲ ಅನ್ನದಾತರು ಯಾರು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು. ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಅನ್ನದಾತರು ಅಂತ ನಾನು ಭಾವಿಸ್ತಿದ್ದೀನಿ. ಹಾಗಾಗಿ ಈಗ ನಾವು ಏನು 10 ದಿನದ ಏನು ಕರ್ತವ್ಯ ಮಾಡ್ತಾ ಇದ್ದೀವಿ ವ್ಯಾಲ್ಯೂಷನ್ ಕ್ಯಾಂಪ್ನಲ್ಲಿ, ಕಷ್ಟಪಟ್ಕೊಂಡು ಹಬ್ಬಕ್ಕೂ ಹೋಗ್ದೇನೆ, ರಂಜಾನು ಮಾಡ್ದೇನೆ, ಏನೋ ಒತ್ತಡದಿಂದ ಕೆಲಸ ಮಾಡ್ತಾ ಇರೋದು ಯಾರಿಗೋಸ್ಕರ ಅಂತ ಹೇಳಿದ್ರೆ ನಮ್ಮ ಅನ್ನದಾತರಿಗೋಸ್ಕರ. ನಾವು ವರ್ಷ ಪೂರ್ತಿ ಪಾಠ ಮಾಡಿರ್ತಿದ್ದೀವಿ. ನಮ್ಮ ಅನ್ನದಾತರ ಭವಿಷ್ಯವನ್ನು ನಾವೇ ಮಾಡಬೇಕು. ಡಿಪಾರ್ಟ್ಮೆಂಟು ಅದು ಬಿಡಿ, ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, KSC ಇದೆಲ್ಲ ಬಿಟ್ಬೇಡ. ನಾವು ಮಾಡ್ತಾ ಇರೋದು ನಮ್ಮ ಮಕ್ಕಳು ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ. ಅದು ಮುಂದಕ್ಕೆ ಹೋದ್ರೆ KSCB ಕೆಲಸ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀವಿ. ಇದ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ವ್ಯತ್ಯಾಸಗಳು ಕೆಲವು ಸಿಂಕ್ ಆಗ್ತಾ ಇರ್ಬೋದು. ಆದರೆ ಎಲ್ಲರೂ ಕೂಡ ಈ ಕ್ಯಾಂಪ್ನಲ್ಲಿ ಖುಷಿಯಿಂದ ಕೆಲಸ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಖುಷಿಯಿಂದ ಕೆಲಸ ಮಾಡಿದ್ದೀವಿ. ನಮ್ಮ ಕ್ಯಾಂಪ್ ಆಫೀಸರು ಇಂದ್ರ ಮೇಡಮ್ ಆಗಿರ್ಬೋದು, ನಮ್ಮ ಚೀಫ್ ಆಗಿರ್ಬೋದು, ಮತ್ತೆ ನಮ್ಮ ರವೀಂದ್ರನಾಥ್ ಸರ್ ಆಗಿರ್ಬೋದು, ಎಲ್ಲ ಹಿರಿಯರು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರನ್ನೇ ಈ ಮೌಲ್ಯಮಾಪನ ಕಾರ್ಯ. ಹೆಂಗಸರೇ ಎಲ್ಲರೂ ಇರೋದು, ಗಂಡಸರು ಯಾರು ಇಲ್ಲ, ಹೆಂಗಸರೇ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಉಮೇಶ್ ಸರ್ ಹೇಳಿದ್ರು. ಕವಿ ಬರೀತಾರೆ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ನಮ್ಮ ಉಮೇಶ್ ಸರ್ ಅವರಿಗೆ ಗೌರವಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ
ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಒಂದೆರಡು ವಿಷಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲಿ ಬಹಳ ಜನ ಹೊಸ ಮುಖಗಳಿದ್ದೀರಿ, ಅದಕ್ಕೆ ಆಪರ್ಚುನಿಟೀಸ್ಗಳು ಬಂದಾಗ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಡಿ. ಅದಕ್ಕೆ ಉದಾಹರಣೆ ಅಂತಂದ್ರೆ, ಬಹುಶಃ ಇಲ್ಲಿ ನಾವೇನು ಆಫೀಸಲ್ಲಿ ಕೂತ್ಕೊಂಡಿದ್ದೀವೋ, ಇಲ್ಲಿ ನಮ್ಮ ರವೀಂದ್ರ ಸರ್ ಹೇಳಿದಂಗೆ ನಾವು ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲಾ ಜವಾಬ್ದಾರಿಯನ್ನ ನಿರ್ವಹಿಸಿದ್ವಿ. ನನಗೆ ಮಾತ್ರ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ಒಂದ್ಸಲೂ ಬಂದಿದ್ದಿಲ್ಲ. ಅದು ಕಳಂಬಿ ಕಾಲೇಜಿನಲ್ಲಿ ನನಗೆ ಮೆಮೊರಬಲ್ ಆಗಿ ಉಳ್ಕೊಳ್ಳೋದು. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಚೀಫ್ ಆಗಿರೋದು. ಆಫೀಸ್ ಕೆಲಸ ಮಾಡಿದ್ದೀವಿ, ಬೇರೆ ಎಲ್ಲ ಇಲಾಖೆ ಕೆಲಸಗಳು ಮಾಡಿದ್ದೀವಿ, CET ಪೇಪರ್ ಎಲ್ಲ ಮಾಡಿದ್ದೀವಿ, ಚೀಫ್ ಒಂದು ಮಾಡಿದ್ದಿಲ್ಲ. ಯಾಕೆಂದ್ರೆ ನಾನು 2027 ಮೇನಲ್ಲಿ ರಿಟೈರ್ಮೆಂಟ್. ನಮ್ಮ ಅರವಿಂದ್ ಸರ್ ಹೇಳ್ತಿದ್ರು, ಮುಂದಿನ ವರ್ಷ ಈ ರಿಟೈರ್ಮೆಂಟ್ ಪ್ರೋಗ್ರಾಮ್ ನ ತುಂಬಾ ಗ್ರ್ಯಾಂಡ್ ಮಾಡ್ಬೇಕು ನಾವು ಅಂತ. ಯಾಕೆಂದ್ರೆ ನಾನು ಅವರು ಇರ್ತೀವಿ ಅದಕ್ಕೆ. ಹಾಗಾಗಿ ಅಂದ್ರೆ ನಾವು ಅವ್ರು ಸುಮ್ಮನೆ ತಮಾಷೆ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾ ಇದ್ರು, ನಾವು ಯಾವ ವರ್ಷ ರಿಟೈರ್ಡ್ ಆಗ್ತೀವಿ ಆ ವರ್ಷ ಎಲ್ಲರಿಗೆ ಹೇಳೋಣ ತುಂಬಾ ಗ್ರ್ಯಾಂಡ್ ಮಾಡೋಣ ಅಂತ. ಆಮೇಲೆ ಅವರು ಚೇರ್ನೆ ಕೂತ್ಕೊಳ್ಳೋಣ ಅಂತ. ಯಾಕೆಂದ್ರೆ ಯಾಕೆ ಹೇಳ್ತಾ ಇದ್ದೀರಾ ಅಥವಾ ಮುಂದಿನ ಪೀಳಿಗೆ ಏನಿದ್ದೀರಾ, ಸಂಪ್ರದಾಯನ ಬಿಡಬೇಡಿ, ಕಂಟಿನ್ಯೂ ಮಾಡಿ. ಅದು ಎಷ್ಟಾಗುತ್ತೆ ಅಷ್ಟ ಕಡಿಮೆ. ನಿಮ್ ಕೈಲಿ ಏನೂ ಆಗಲಿಲ್ಲ ಅಂದ್ರೆ ಹೂ ಕೊಡಿ. ಯಾಕೆಂದ್ರೆ ಅವರ 32 ವರ್ಷಗಳ ಸರ್ವಿಸಿಗೆ ನಾವು ಒಂದು ಗೌರವ ಕೊಟ್ಟಂಗೆ. ಹಾಗಾಗಿ ಇಲ್ಲಿ ನಿವೃತ್ತರಾದಂತ ಎಲ್ಲರಿಗೂ ನಾನು ನಮ್ಮ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಧನ್ಯವಾದಗಳನ್ನು, ಪೂರ್ವಕವಾದ ಅಭಿನಂದನೆ ತಿಳಿಸ್ತಾ, ಸರ್ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಾಗಲಿ, ಕುಟುಂಬದಲ್ಲಿ ನೆಮ್ಮದಿ ಸಿಗಲಿ. ಬಹುಶಃ ಒಬ್ರು ಕೃಷಿ ಹೇಳಿದ್ರು, ಒಬ್ರು ಬಾಲ್ ಬ್ಯಾಡ್ಮಿಂಟನ್ ಹೇಳಿದ್ರು. ರವೀಂದ್ರನಾಥ್ ಅವ್ರಿಗೆ ಬಹಳ ಕೆಲಸ ಇದೆ ಬಿಡಿ. ಅವರು ಹೋಗ್ಬೋದು. ನಾನು ಅದೇ ಕೆಳಗೆ ನಮಗೇನು ಪ್ರಾಬ್ಲಮ್ ಇಲ್ಲ. ರಿಟೈರ್ಡ್ ಆದ್ಮೇಲೆ ಮಾಡ್ಲಿಕ್ಕೆ ಬಹಳ ಕೆಲಸಗಳಿದ್ದಾವೆ. ಕಡೆಗೆ ಏನಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ತರಕಾರಿ ಹೆಚ್ಕೊಂಡು ಈಗ ಅವ್ರು ಬೇಕಿದ್ದಾರೆ, ನಾವು ಜೊತೆ ತರಕಾರಿ ಹೆಚ್ಕೊಂಡು ಆರಾಮಾಗಿ ಇದು ಮಾಡ್ಬೋದು. ಇನ್ನ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. ನಾವು ಸರ್ ಹೇಳಿದ್ರು, ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶನ್ ಕದಾಚಾರ. ನಿಮ್ ಕೆಲಸ ನೀವು ಮಾಡಿ, ಖಂಡಿತ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ. ಬಹಳ ಜನ ಮೇಲೆ ಹೇಳ್ತೀವಿ ಏನು ಸಿಗಲ್ಲ, ಅದು ಸಿಗಲ್ಲ. ಖಂಡಿತ ಸಿಗುತ್ತೆ, ಬಟ್ ತಾಳ್ಮೆ ಬೇಕು. ಯಾವಾಗಲೂ ನಾವು ಕ್ಲಾಸ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಒಳಗೆ ಹೋಗ್ಬೇಕ, ಯಾರ ಬಗ್ಗೆನೂ ತಲೆ ಕಷ್ಟಪಟ್ಟು ಬೇರೆ ಪಾಠ ಮಾಡಬೇಕು. ಅವಾಗ ಪಾಠ ತಂದ್ಮಾಡಿ ತಾನು ಬರುತ್ತೆ. ಹಾಗಾಗಿ ನೀವು ಕಲೀಲಿಕ್ಕೆ ತುಂಬಾ ಇದೆ. ಆಮೇಲೆ ನಾನು ಬಹುಶಃ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಮುಂದುವರ್ಸಕ್ಕೆ ಯಾರು ವ್ಯಾಲ್ಯೂಯೇಷನ್ಗೆ ಮಿಸ್ ಮಾಡಬೇಡಿ, ಎಲ್ಲರೂ ಬನ್ನಿ. ಯಾಕೆಂದ್ರೆ ಇದು ಮುಗಿಸ್ಬಿಡ್ತೀನಿ, ರಾಘವೇಂದ್ರ ಅವರು ಬೇಜಾರಾಗಬೇಡಿ. ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಚೀಫ್ ಆಗಿ ಧನ್ಯವಾದಗಳನ್ನು ಹೇಳಲೇಬೇಕು. ಮೊದಲನೇ ಸಾಲಿನಲ್ಲಿ ನಮ್ಮ ಕ್ಯಾಂಪ್ ಆಫೀಸರ್ ಮತ್ತೆ ಅವ್ರ ಸ್ಟಾಫ್. ಬಹುಶಃ ನಾನು ತುಂಬಾ ಸ್ಟಾಫ್ ತುಂಬಾ ಕ್ಯಾಂಪ್ ನೋಡಿದ್ದೀನಿ. ತುಂಬಾ ಕ್ಯಾಂಪ್ ಅಂದ್ರೆ ತುಂಬಾ ಕ್ಯಾಂಪ್ ಮಾಡಿದ್ದೀನಿ. ನಾನು 96ನೇ ಇಸ್ವಿಯಿಂದ ಒಂದ್ 2-3 ಸಲ ಎಲೆಕ್ಷನ್ ಮಾಸ್ಟರ್ ಟ್ರೈನರ್ ಆಗಿರಲಿಲ್ಲ, ಬಂದದ್ ಬಿಟ್ರೆ ಇದೆಲ್ಲ ವ್ಯಾಲ್ಯೂಯೇಷನ್ಗೆ ಬಂದಿದ್ದೀನಿ. ಲೇಡೀಸ್ 6 ಜನ ಇದ್ದಾರೆ. ನೀವು ಯಾವ ಕೆಲಸದ ಮೇಲೆ ನನ್ನ ಕೈಲಿ ಆಗಲ್ಲ ಅನ್ನಲ್ಲ, ಒಬ್ರಿಗೊಬ್ರ ಮೇಲೆ ಎತ್ತಾಗಲ್ಲ. ಬಹುಶಃ ನನ್ನ ಸರ್ವಿಸ್ನಲ್ಲಿ ಆ ವರ್ಕಿಗೆ ದಿಸ್ ಇಸ್ ದಿ ಫಸ್ಟ್ ಪ್ಲೇಸಿಗೆ ಕೊಡ್ಬೋದು. ಆಮೇಲೆ ಅದಕ್ಕೆ ಟೀಮ್ ಆಗಿ ಹೆಡ್ ಆಗಿ ನಮ್ಮ ಮೇಡಮ್ ಇದ್ದಾರೆ. ಬಹುಶಃ ಅವರು ಅಷ್ಟೇ ಬಹಳ ಮುಖರಿಂದ ನಮಗೆ ಇದು ಪರವಾಗಿ ಧನ್ಯವಾದಗಳು. ಇನ್ನು ಲಾಸ್ಟ್ ಪರ್ಸನ್ ಯಾರು, ನಮ್ಮ ಕ್ಯಾಂಪ್ ಅಬ್ಸರ್ವರ್ ಮಹೇಶ್. ಬಹುಶಃ ನಮ್ಮ ನಾಗರಾಜ್ ಸ್ಟಾರ್ಟಿಂಗ್ ಬಂದಾಗ ಹೆಂಗೋ ಏನೋ ನಮಗೂ ಗೊತ್ತು. ಯಾಕೆಂದ್ರೆ ನಾವು ಬಹಳ ಕಡೆ ಕ್ಯಾಂಪಲ್ಲಿ ಧನ್ಯವಾದಗಳು. ಚಪ್ಪಾಳೆ ದಯವಿಟ್ಟು ಸಮಸ್ತ ಮುಗಿದಿದೆ. The biology camp over here. I think the biology camp we had actually post-COVID as a supplementary paper. I think some of you must have visited our camp. But this time it was on my request actually. Otherwise I usually get arts or languages here, and I requested sir to give us a science so that we will have some experience with the science faculties. Because we had a lot of bad experiences with art people. They are not so computer savvy, tech savvy, and you have been performing your work well. Before that, I would like to congratulate all the retired lecturers. I am wishing them good health, prosperity, and very nice goals they have set post-retirement. I hope they all try to fulfill their goals which they have set post-retirement. And sir initially said that you worked in many big campuses, and this turned out to be a very tiny campus. But whatever facilities we were trying to, we could provide, we have provided.
Hope you all are satisfied with all that. The infrastructure is not so good, but I think next time when you come, you will see a different Kadambi because we have a new management now and they are planning with all a very good infrastructure. Repeatedly give biology camp to me because the main thing for why I am wishing is your chief and the office staff. They are so good, and especially Arvind sir and Nagaraj sir. They have entertained me in a lot. And the philosophical talks that Arvind sir suddenly going on very smoothly with a very good chief that you have. I would like to thank your chief sir. He has been so kind enough. Many times I used to get, we had a kind of argument or somebody came with some complaint. I was actually triggered, but I 20 ನಿಮಿಷಕ್ಕೆ ಚಂದ್ರದಲ್ಲಿ ನೋಡಬಹುದು. ಧನ್ಯವಾದಗಳು ಮೇಡಮ್. ನಿಮ್ಮ ಸೌಜನ್ಯ, ನಿಮ್ಮ ಸಹಿಷ್ಣುತೆ, ನಿಮ್ಮ ಸಾತ್ವಿಕತೆ ಈ ಕ್ಯಾಂಪ್ ಅನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದೆ ಅಂತ ನಾವೆಲ್ಲ ಚಪ್ಪಾಳೆ. ಧನ್ಯವಾದಗಳು ಆತ್ಮೀಯರೇ. ಕೊನೆಯದಾಗಿ ಒಂದು ವಿಚಾರವನ್ನು ನಿಮಗೆ ತಿಳಿಸಲೇಬೇಕು. ಈ ಕ್ಯಾಂಪಿನಲ್ಲಿ ಅನೇಕ ಹೆಣ್ಣಾಗಿ ಕಾಣ್ತಾರೆ ನಮಗೆ. ಎಷ್ಟೋ ಜನ ನಾವು ಆಫೀಸಿಗೆ ಬರುವಾಗ DC-ಗೆ ಹೇಳ್ತೀವಿ, ದಯವಿಟ್ಟು ಮಕ್ಕಳನ್ನ ಒಳಗೆ ಕರ್ಕೊಂಬೇಡಿ ಅಂತ. ಅಷ್ಟು ಸಣ್ಣ 8ನೇ ಕ್ಲಾಸಿನ ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು, ಮಹಿಳೆಯರು ತುಂಬಾ ಚಿಕ್ಕವರಿದ್ದಾರೆ. ಅವರೆಲ್ಲ ತುಂಬಾ ಕಲಿಯುವಂತಹ ಅನೇಕ ಸಂಗತಿಗಳು ಈ ಕ್ಯಾಂಪಿನಲ್ಲಿ ಅನುಭವಕ್ಕೆ ಬಂದಿದೆ ಅಂತ ಹೇಳ್ತಾ, ಈ ಕ್ಯಾಂಪಿನಲ್ಲಿ ನಮಗೆ ಸಹಾಯ ಮಾಡಿದಂತಹ ಇಬ್ಬರು ಯಂಗ್ಸ್ಟರ್ಸ್, ಒಂದು 8ನೇ ಕ್ಲಾಸ್ ಹುಡುಗಿ ಎದ್ದಿಟ್ಕೋಬೇಕು. Good evening to all of you. Alone we can do so little. Together we can do so much, says Helen Keller. Yes, so very true. Respected dignitaries on the dais and all gathered here. It's an honor and privilege to stand before you today as we conclude this enriching and insightful evaluation camp. On behalf of the organizing committee, I would like to extend a heartfelt gratitude to everyone who has contributed to making this event a grand success. First and foremost, our camp officer, Madam Indira, the principal of this college. Madam has proved when women are at the helm of affairs how the results are going to be, how the outcome. For your beautiful smile every morning, lovely sari that you are sporting, and making us stay very comfortable, providing us with welcome campus, assistance of the office staffs, the sub-staff, arranging even the lunch and tea for us. Thank you so much. Please convey our special thanks to the management for their support. Thank you, ma'am. Thank you to Mahesh sir,